ನಿಜವಾಗ್ಲೂ ಜೆಂಟಲ್ಮ್ಯಾನು. ಯಾವ ವಿಷಯದಲ್ಲಿ ಹೇಳಲ್ಲ, ಇನ್ನೊಂದು ವಿಷಯದಲ್ಲಿ ಗಿಲ್ಲಿ ಎಲ್ಲರ ತಂಟೆಗೂ ಹೋಗ್ತಾರೆ, ಆದರೆ ಧನುಷ್ ತಂಟೆಗೆ ಮಾತ್ರ ಬರಲ್ಲ. ಏನು ಮ್ಯಾಜಿಕ್ ಮಾಡಿದ್ರಿ ಅಂತ. ನನ್ನ ತಂಟೆಗೆ ಬರಲ್ಲ ಅನ್ನೋದಕ್ಕಿಂತ ನನಗೆ ಗೊತ್ತಿಲ್ಲ ಅವನು ಯಾಕೆ ನನ್ನ ಹತ್ರ ಜಾಸ್ತಿ ಇದು ಮಾಡ್ತಾ ಇರಲಿಲ್ಲ ಅಂತ. ಅಂದರೆ ನಾನು ಅವನ ಜೊತೆ ಚೆನ್ನಾಗಿದ್ದೆ, ಅವನು ನನ್ನ ಜೊತೆ ಚೆನ್ನಾಗಿದ್ದ. ಒಂದೊಂದು ಸತಿ ನಾನೇ ಹೋಗಿ ಕೇಳ್ತಾ ಇದ್ದೆ ಬೇರೆಯವರು ನಾಮಿನೇಷನ್ ಎಲ್ಲ ಮಾಡುವಾಗ. ಬೇರೆಯವ್ರ ಹತ್ರ ಎಲ್ಲ ಜಾಸ್ತಿನೇ ಮಾತಾಡ್ತಿದ್ದೆ, ನನ್ನ ಹತ್ರ ಮಾತಾಡ್ತಿರಲಿಲ್ಲ. ನಾನು ಯಾಕೋ ಅಂದರೆ ನೀನು ಕರೆಕ್ಟಾಗಿ ಹೇಳ್ಕೆ ಬಿಡೋಣ ಅಂತ ಇದ್ದೆ. ಸೊ ಅವನಂದ್ರೂ ಇಷ್ಟನೇ ನನಗೆ. ಆ ಇರಿಟೇಷನು, ಏಟ್ ಮಾಡೋದು ಆ ಥರ ಎಲ್ಲ ಏನೂ ಇರಲಿಲ್ಲ. ಅವ್ನು ನನ್ನ ಹತ್ರ ಚೆನ್ನಾಗಿದ್ದ, ನಾನು ಅವನ ಜೊತೆ ಚೆನ್ನಾಗಿದ್ದೆ ಅಷ್ಟೇ. ಅದು ಬಿಟ್ಟು ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಲ್ಲೋ ಒಂದು ಕಡೆ ಧನುಷ್ ಅವರು ಏನು ತಪ್ಪು ಮಾಡದೇ ಇರೋದೇ ಗಿಲ್ಲಿಗೆ ನಿಮ್ಮ ಮೇಲೆ ನಿಮ್ಮನ್ನು ಹಾಕ್ಕೊಳ್ಳೋಕ್ಕೆ ಕಂಟೆಂಟ್ ಸಿಗ್ಲಿಲ್ವಾ ಅಂತ. ತಪ್ಪೇ ಮಾಡಬೇಕು ಅಂತೇನಿಲ್ಲ, ಅವನಿಗೆ ಹಾಕೊಬೇಕು ಅಂದರೆ ಹೆಂಗೆ ಬೇಕಾದರೂ ಹಾಕೊತಾನೆ. ಸೊ ಅವ್ನು ನನಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಅಂದ್ಕೊಂಡೆ, ನಾನು ಅವ್ನಿಗೆ ರೆಸ್ಪೆಕ್ಟ್ ಕೊಟ್ಟೆ ಅಷ್ಟೇ. ನಿಮ್ಮ ಕಾಮ್ ಮತ್ತು ಕೂಲ್ನೆಸ್ ಮಧ್ಯೆ ಎಲ್ಲೋ ಒಂದು ಕಡೆ ಮಾಸ್ ಹೀರೋ ಇದ್ದಾನೆ ಅಂತ ಅನ್ಸುತ್ತೆ. ಅದಕ್ಕೆ ಆ ಮಾಸ್ ಹೀರೋ ಇರೋದ್ರಿಂದ ಯಾಕಪ್ಪ ಬೇಕು ಅಂತ ಗಿಲ್ಲಿ ನಿಮ್ಮನ್ನು ಟಚ್ಚೇ ಮಾಡಿಲ್ಲ ಅಂತ ಅನ್ನಿಸ್ತು. ಅಲ್ಲಿ ಏನು ಟಚ್ ಮಾಡಬೇಕು, ಇವಾಗ ಅವ್ರು ಏನೇ ಮಾಡಿದ್ರು ನಾವು ಅಲ್ಲಿ ಹೊಡೆಯೋ ಅಂತ ಏನು ಇದೇ ಇಲ್ಲ. ಇವಾಗ ಹಂಗೆ ನೋಡೋಕೆ ಹೋದರೆ ರಘು ಅವರು ನನಗಿಂತ ಜೋರಾಗಿ ಹೊಡೆದ್ರೆ, ಇವಾಗ ಮಾತಾಡಿದ್ರೆ ಆ ಥರ ಎಲ್ಲ ಬಂದರೆ ರಘು ಅವ್ರು ನನಗಿಂತ ಜೋರಾಗೇ ಇದ್ದಾರೆ. ಆದರೂ ಅವ್ನು ನನ್ನ ಹತ್ರ ಆ ಥರ ಇದ್ದ ಅಂದರೆ ಈ ರೆಸ್ಪೆಕ್ಟ್ ಮೀ. ನಾನು ಅವ್ನಿಗೂ ರೆಸ್ಪೆಕ್ಟ್ ಕೊಡ್ತಿದ್ದೆ, ಅವ್ನು ನನಗೂ ರೆಸ್ಪೆಕ್ಟ್ ಕೊಡ್ತಿದ್ದೆ. ಸೊ ಇಟ್ಸ್ ಮ್ಯೂಚುವಲ್. ನಾನು ಕೊಟ್ಟರೆ ಅವ್ನು ಕೊಡ್ತಾನೆ, ಅವ್ನು ಕೊಟ್ಟರೆ ನಾನು ಕೊಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನು ನಾನು ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತ ಅವನೇನು ಮಾಡಿಲ್ಲ. ಅವ್ನು ನನ್ನ ಜೊತೆ ಚೆನ್ನಾಗಿದ್ದ, ನಾನು ಅವನ ಜೊತೆ ಚೆನ್ನಾಗಿದ್ದೆ ಅಷ್ಟೇ. ನೀವು ಸ್ಪೋರ್ಟ್ಸ್ ಪರ್ಸನ್ನ, ಯಾಕಂದರೆ ಟಾಸ್ಕು ಏನು ಸಖತ್ತಾಗಿ ಆಡ್ತೀರಾ. ಸ್ಪೆಷಲಿ ಆ ಜಾರದಿರುತ್ತಲ್ಲ, ಹೋಗಿ ಬಾಲ್ನ ಕ್ಯಾಚ್ ಮಾಡಬೇಕು, ಇಟ್ಕೋಬೇಕು ಅನ್ನೋದು. ಅಷ್ಟು ನೀವು ಜಾರಿದ್ದು ನೋಡಿದ್ರೆ ಮೇ ಬಿ ನನಗನ್ನಿಸ್ತು, ಅಪ್ಪ ನಾನು ಯಾರೂ ನೋಡೇ ಇಲ್ಲ ಆ ಥರ ಟಾಸ್ಕ್ಗಳು ಬಂದಾಗ ಎದ್ದು ಬಿದ್ದು ಅಂತ ಇದು ಮಾಡಿದ್ದಾರೆ ಬೇರೆ ಕಂಟೆಸ್ಟೆಂಟ್ಗಳು. ಅದು ಹೇಗೆ ಸಾಧ್ಯ ಅಂತಲೇ ನನಗೆ ಇದಾಯಿತು. ಬ್ಯಾಲೆನ್ಸ್ ಚೆನ್ನಾಗಿದೆ. ಸೊ ಅದು ನನಗೆ ಗೊತ್ತಿಲ್ಲ. ಫಸ್ಟು ಹಂಗೆ ಬೀಳ್ತೀನಿ ಹಿಂಗೆ ಬೀಳ್ತೀನಿ ಅಂತೆಲ್ಲ ಅದು ಏನದು ಸೇಫ್ಟಿ ಎಲ್ಲ ಕೊಟ್ಟಿದ್ರು, ಅದನ್ನೆಲ್ಲ ಹಾಕ್ಕೊಂಡಿದ್ದೆ. ಗೊತ್ತಿಲ್ಲ. ಫಸ್ಟ್ ಟೈಮ್ ಒಂದು ಸತಿನೂ ಬಿದ್ದಿಲ್ಲ ನಾನು ಅದರಲ್ಲಿ. 3 ಟೈಮ್ಸೋ 4 ಟೈಮ್ಸೋ ಕಳಿಸಿದ್ರು, ಒಂದು ಸತಿನೂ ಬೀಳಲಿಲ್ಲ ನಾನು. ಇನ್ನೇನು ಒಂದು ಸತಿ ಲಾಸ್ಟಲ್ಲಿ ಅದು ಒತ್ತಡ ಜಾಸ್ತಿ ಇರಲಿ ಅಂತ 2 ಕಡೆಯಿಂದನೂ ಬಾಲ್ ಎತ್ಕೊ ಅಂತಾರೆ. ಆವಾಗ ನನಗೆ ಎತ್ಕೋಬೇಕು ಅಂತ ಅನಿಸಿಲ್ಲ, ಯಾಕಂದರೆ ಅವರಿಬ್ಬರು ಒಂದೊಂದು ಎತ್ಕೊಂಡೋದ್ರು, ಅವ್ರು ಗೆಲ್ಲಲ್ಲ ಅಂತ ನನಗೆ ಗೊತ್ತಿತ್ತು. ಅವರು ಆಡಲಿ ಬಾಲ್ ಅಂದರೆ ಪ್ರತಿಯೊಬ್ಬರು ಕಾಂಪಿಟೇಷನ್ ಇರಬೇಕು ಅಂತ ನಾನು ಸುಮ್ಮನೆ ನಿಂತ್ಕೊಂಡೆ. ಅವರು